ಗೈಸ್ ನಮ್ಮಣ್ಣ ಚಪ್ಪಲಿ ತಪ್ಕೊಂಡು ಹೋಗ್ಬಿಟ್ಟವ್ರೆ ಗೈಸ್. ಚಪ್ಪಲಿ ಇಕ್ಕಿದೆ ಗೈಸ್. ದೇವಸ್ಥಾನ ಒಳಗಡೆ ಹೋಗಿ ಬರೋಷ್ಟರಲ್ಲಿ ಎತ್ಬಿಟ್ಟವ್ರೆ ಚಪ್ಪಲಿನ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಒಂದು ಮುತ್ತಿನ ಕಥೆಯ ಹೇಳಿತು. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. 2 days ವ್ಲಾಗ್ ಮಾಡೋಕ್ಕಾಗಿಲ್ಲ. ಯಾಕೆ ಅಂದ್ಬಿಟ್ಟು ಲಾಸ್ಟಲ್ಲಿ ಹೇಳ್ತೀನಿ. ಇವಾಗ ಹೇಳಿದ್ರೆ ಇವಾಗೇ ನೋಡ್ಬಿಟ್ಟು ಬಿಟ್ಬಿಡ್ತೀರಾ, ಅದಕ್ಕೆ ಲಾಸ್ಟಲ್ಲಿ ಹೇಳ್ತೀನಿ. ನೋಡಿ, ಲಾಸ್ಟ್ವರೆಗೂ ವೀಡಿಯೋ ನೋಡಿ. ಯಾಕೆ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು 2 days. ಇವಾಗ ನಾವು ಎಲ್ಲಿ ಹೊರಟಿದ್ದೀವಿ ಅಂದರೆ, ನಾನು ನಮ್ಮ ದೂದು ನಮ್ಮ ಮಮ್ಮಿ ನಮ್ಮ ಮಾವ ಅವ್ರು ಮಾಲೆ ಹಾಕ್ತಾರೆ ಮಡಿವಾಳದಲ್ಲಿ. ಸೊ ಮಡಿವಾಳಗೆ ಹೋಗ್ತಾ ಇದ್ದೀವಿ ಇವಾಗ. ಅಯ್ಯಪ್ಪ ಸ್ವಾಮಿ ಮಾಲೆ. ಅವರು ಮಾಲೆ ಹಾಕ್ಬಿಟ್ಟು ನನ್ನ ಕರೆದ್ರು. ನನಗೆ ಹೆಂಗೆ ಅಂದರೆ ಫುಲ್ ನೀಟಾಗಿರ್ಬೇಕು ಗೈಸ್. ಅದಕ್ಕೆ ನಾವೆಲ್ಲರೂ ನಾನ್ ವೆಜ್ ತಿನ್ಬಿಡ್ತೀವಿ, ಅದೆಲ್ಲ ಆಗಬಾರ್ದು ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಬೇಡಮ್ಮ ಮಮ್ಮ ನೀನು ಹೋಗ್ಬಾ ಅಂದರು. ಅಂದೆ ರೈಟು. ಮಡಿವಾಳ ಇಂದ್ರಾನಗರ್ ಮೇಲೆ. ಸೊ ಅದಕ್ಕೆ ನಾವೇನು ಮಾಡಿದೆ ಅಂದರೆ, ನಮ್ಮ ಮಾವ ಮತ್ತು ಅವ್ರ ಮಗ, ನಮ್ಮ ಚಿಕ್ಕವನವನೇ ಅವನು, ಹೋಗಿ ಬರ್ತಾವ್ರೆ. ನಾನು ಹೋಗ್ತಾ ಇಲ್ಲ. ಸೊ ಹಿಂಗಿದೆ. ಇವಾಗ ಹೋಗಿ ಅವ್ರೇನೋ ಇರ್ಮುಡಿನೇನೋ ಕಟ್ಟಿಸ್ತಾರಲ್ಲೇನೋ, ಇರ್ಮುಡಿನೇನೋ ಕಟ್ಟಿಸ್ತಾರೆ. ಅಲ್ಲಿ ಹೋಗ್ಬಿಟ್ಟು ಪೂಜೆಗೆ ಅಟೆಂಡ್ ಮಾಡಿ ಮತ್ತೆ ಬಂದಬೇಕು ಮನೆಗೆ. ನಮ್ಮ ಅಮ್ಮನ ಡ್ರಾಪ್ ಮಾಡಿ, ಸ್ವಲ್ಪ ಕೆಲಸ ಐತಿ ಇನ್ನೊಂದು, ಅಲ್ಲಿ ಹೋಗ್ಬೇಕು ಅಷ್ಟೇ ಗೈಸ್. ಏನಿದ್ರು ಮಡಿವಾಳಗೆ ಹೋದ್ಮೇಲೆ ವಿಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ ಗೈಸ್. ನಾನು ಆಲ್ಮೋಸ್ಟ್ ಅಷ್ಟು ಒಂದು 2 ಕಿಲೋಮೀಟ್ರ್ ಹೋಗ್ಬಿಟ್ಟಿದ್ದೀವಿ ಪೆಟ್ರೋಲ್ ಬಂಕ್ ಹತ್ರ. ನೋಡಿದ್ರೆ ನಮ್ಮಮ್ಮ ಪರ್ಸ್ ಬಿಟ್ಬಿಟ್ಟವ್ರು ಮನೇಲಿ. ಇವಾಗ ವಾಪಸ್ ಮನೆಗೆ ಬಂದು ಹೋಗ್ತಾ ಇರೋದು. ಕ್ರೇಜಿ ಕೆಲಸ ಮಾಡ್ತಾರೆ ನಮ್ಮಮ್ಮ ಅವ್ರು ಮಾತ್ರ ಇಲ್ಲಿ. ನೀವು ನೋಡಿ ಏನೋ ಮಾಡ್ತಾನೆ ಶಡಕನ್. ಹೇಯ್, ಎಷ್ಟತಿ ಅಲ್ಲ ಗಾಡಿ ಎತ್ತಂತ. ಹೊಟ್ಟೆಗೆ ಏನು ತಿಂತೀಯಾ? ಊಟ ತಿಂತಾನ ಗೈಸೇನು? ಮಮ್ಮಿ ಅಷ್ಟೇ ಗೈಸ್. ಬಾಯ್ ಹೇಳು. ಬಾಯ್ ಗೈಸ್. ಸರ್ 1000 ರೂಪಾಯಿ ಕೊಡು. 1000 ರೂಪಾಯಿ ಫೋನ್ಪೇ ಕಳ್ಸು. ಹಿಂಗೆ ಹೋದ್ರೆ ಹಂಗೆ ಬರುತ್ತೆ ನೋಡು. ಮಠ ನೋಡಿ ಗೈಸ್ ಹೆಂಗವ್ರೆ ಕಟ್ಟಡ. ಅಷ್ಟೇ ಗೈಸ್. ಇವಾಗ ನೋಡಿ ಮತ್ತೆ ಪರ್ಸ್ ಎತ್ಕೊಂಡು ಬಂದಿದ್ದೀವಿ. ಅಯ್ಯೋ ಒಳ್ಳೆ ಗೋಲ್ಡ್ ನಮ್ಮ ಮುಂದೆ. ಆಲ್ರೆಡಿ ಲೇಟ್ ಆಗೈತೆ, ಅದ್ರಲ್ಲಿ ಇನ್ನೂ ಲೇಟ್ ಮಾಡ್ತಾರೆ. ಮತ್ತೇನಾದ್ರು ಬಿಟ್ಟಿದ್ಯಾ ಅಂತ ಗೈಸ್. ಆಫ್ಟರ್ 1.5 hour, ಬರೀ ಎಷ್ಟು 16 ಕಿಲೋಮೀಟರ್ಸ್ಗೆ 1.5 hour ಟ್ರಾವೆಲ್ ಮಾಡಿ ಬಂದರೆ ದೂದೊಂದು ಎಮ್ಮನ್ ಸಾಯಿಸೇ ಬಿಟ್ಟಿರೋನು ಇವತ್ತು ಕಾರಲ್ಲಿ ಗುದ್ದಿ. ಅಲ್ಲ, ಎಮ್ಮಂದು ತಪ್ಪು. ನಾವು ಸೈಡಲ್ಲಿ ಬರ್ತಾ ಇದ್ರು, ಫುಟ್ಪಾತ್ ಮೇಲೆ ತಾನೇ ಬರ್ಬೇಕು. ಇವಾಗ ನಡ್ಕೊಂಬರೋರು ಸೆಂಟ್ರ್ ರೋಡಲ್ಲಿ ನಡ್ಕೊಂಬರ್ತಾವಳೆ. ಇವನು ಬೇರೆ ರಿವರ್ಸ್ ಎತ್ತಾ ಇದ್ನು. ಟ್ರಾಫಿಕ್ ಬೇರೆ ಗೈಸ್, ಪಾರ್ಕಿಂಗ್ ಬೇರೆ ಸಿಗಲ್ಲ ಈ ಕೋರ್ಮಂಗ್ಲಗಳಲ್ಲಿ. ಇನ್ನೂ ಯಾವುದೋ ಪಾಪ ದೇವ್ರ ಥರ ಅವ್ನು ಆಟೋದವ್ನು ಯಾರೋ ಎತ್ತದ್ನು ಅಲ್ಲಿ ಹಾಕೊಂಬಂದಿದ್ದೀವಿ. ಹೋಗ್ಬೇಕು. ಹೋಗಿ ಇನ್ನೇನು ನಮ್ಮ ಮಾಮ ಅವ್ರು ಬಿಡ್ತಾವ್ರೆ. ಅಲ್ಲಿ ಹೋಗಿ ಸ್ವಲ್ಪ ಪೂಜೆ ಮಾಡಿಸಿ ಆಮೇಲೆ ಹೊಸಕೋಟೆಗೆ ಹೋಗ್ಬೇಕು. ನೋಡೋಣ ಗೈಸ್. ನಮ್ಮಣ್ಣ ಚಪ್ಪಲಿ ತಪ್ಕೊಂಡು ಹೋಗ್ಬಿಟ್ಟವ್ರೆ ಗೈಸ್. ಚಪ್ಪಲಿ ಇಕ್ಕಿದೆ ಗೈಸ್. ದೇವಸ್ಥಾನ ಒಳಗಡೆ ಹೋಗಿ ಬರೋಷ್ಟರಲ್ಲಿ ಎತ್ಬಿಟ್ಟವ್ರೆ ಚಪ್ಪಲಿನ. ನಾವೆಲ್ಲ ಬಿಡಿ ಗೈಸ್, ಏನೋ ಚಪ್ಪಲಿ ದೇವಸ್ಥಾನ ಹತ್ರ ಹೋದ್ರೆ ಏನೋ ದರಿದ್ರ ಹೋದಂಗಂತೆ. ನೋಡೋಣ, ಹೋಗಿದ್ದು ಕೆಲಸ ಆದ್ರೂ ಇವತ್ತೊಂದು ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ. ಅದಾಗ್ಬಿಟ್ರೆ ಖುಷಿ ನನಗೆ. ಹ್ಯಾಪಿ ಮಕರ ಸಂಕ್ರಾಂತಿ. ಆದರೂ ಗೈಸ್ ಬೇಜಾರಾಗ್ತೈತೆ. ತುಂಬ ಚಪ್ಪಲಿ, 4000 ರೂಪಾಯಿ ಚಪ್ಪಲಿ ಹೋಗ್ಯಾಕೆ ನಾನು ಹೊಲ್ಟೋಯ್ತು ಆ ಕಾರ್ ಮೇಲೆ. ಗೈಸ್ ಕೊನೆಗೂ ನಮ್ಮ ಮಾವ ಅವರು ಹೊರಟ್ರು. ಬೇಜಾರಾಗ್ತೈತೆ ಗೈಸ್. ಏನಕ್ಕೆ ಮಾವ ಅವ್ರು ಹೋಗಿರತ್ತ ಚಪ್ಪಲಿ ಹೋಗ್ಬಿಡ್ತಲ್ಲ ಗೈಸ್. ಅನ್ಯಾಯವಾಗಿ 4000 ರೂಪಾಯಿ ಪೂಮಾ ಚಪ್ಪಲಿ, ಒರಿಜಿನಲ್ ಅದು. ಅಯ್ಯೋ ಬೇಜಾರಾಗೋಗ್ತೈತೆ. ನಮ್ಮಮ್ಮ ಬೈತಾ ಬಿದ್ದವ್ರೆ. ಏನೂ ಮಾಡೋಕ್ಕಾಗಲ್ಲ ಗೈಸ್. ಅಷ್ಟೇ ಗೈಸ್. ಇವಾಗ ಮಡಿವಾಳದಿಂದ ಹೊರಟಿದ್ದೀವಿ. ಇವಾಗ ಏನಿದ್ರು ಮನೆಗೆ ಹೋಗಿ ಏನು ಕೆಲಸ ಇದೆಯೋ ಅದು ನೋಡಬೇಕು. ಮನೆಗೆ ಹೋಗಿದ ತಕ್ಷಣ ಹೊಸಕೋಟೆಗೆ ಹೋಗಬೇಕು. ಹೊಸಕೋಟೆಗೆ ಹೋಗಿ ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬಂದು ಆಮೇಲೆ ಏನು ಮಿಕ್ಕಿದ್ದೇನು ಕೆಲಸ ಇದೆಯೋ ಮಾಡಿಬಿಟ್ಟು ನೋಡೋಣ ಏನಾಗುತ್ತೆ ಅಂತ ಗೈಸ್. ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಣ. ಮನೆಗೆ ಹೋಗಿ ಹೊಸಕೋಟೆಗೆ ಹೋಗ್ಬೇಕಾಗಿತ್ತು. ನಮ್ಮ ಅಣ್ಣವರು ಲೋಹಿತ್ ಅಣ್ಣವ್ರು ಬರ್ತೀನಿ ಅಂತ ಹೇಳಿದ್ರು.
ಅವನು ಕಾಯ್ಕೊಂಡು ಕುತ್ಕೊಂಡ್ರೆ ಆಲ್ಮೋಸ್ಟ್ ½ ಇಂದ ಐಟಿಯಲ್ಲಿ ವೇಟ್ ಮಾಡ್ತಾ ಇದೀನಿ. ಸ್ವಲ್ಪ ಕೆಲಸ ಐತೆ ಬರ್ರೋ ಅಂದರೆ ಜಿಮ್ಮೇರಲ್ಲೇ ಬರ್ತೀನಿ ಅಂತಾರೆ. ಸರಿ ಬೇಡ ಹೋಗಿ ಚೆನ್ನಾಗಿರೋ ಬಟ್ಟೆ ಹಾಕೊಂಬಂದ್ರು ಅಂದರೆ ½ ಮಾಡ್ತವ್ರೆ. ಏನು ಮಾಡೋದು? ಎಷ್ಟೊತ್ತಿಂದ ಕುಂತಿದ್ದೀವಿ ನಾವು? ಒಂದು 25 ಮಿನಿಟ್ಸ್ ಇರ್ಬೋದು. ಏನು ಗೈಸ್ ಮಾಡೋದು ಇವನಿಗೆ? ಅವ್ನು ಲೋಯ್ತು ಬಾರೋ ಅಂದರೆ ಅವ್ನಿಗೆ ಯಾರಾದರೂ ಒಬ್ಬರು ಪಿಕ್ ಮಾಡಬೇಕು. ನಾನು ಅವನು ಕಾಯ್ತಾ ಇದ್ದೀನಿ, ನಾನು ಇವನು ಕಾಯ್ತಾ ಇದ್ದೀನಿ ಅಂತ. ಇನ್ನು ಹೊಸಕೋಟೆಗೆ ಬೇರೆ ಹೋಗ್ಬೇಕು, ಸಾಯಂಕಾಲ ಜಿಮ್ಮಿಗೆ ಬೇರೆ ಹೋಗ್ಬೇಕು. ನಮ್ಮಮ್ಮ ಬೇರೆ ಬೈತಾರೆ ಜಿಮ್ಗೆ ಹೋಗ್ಬೇಡ ಅಂತ. ಆದರೂ ಜಿಮ್ಮಿಗೆ ಹೋಗ್ಬೇಕು. ಏನು ಮಾಡೋದು? ಇವ್ರು ನೋಡಿದ್ರೆ ಏಯ್ ಗೈಸ್ ಚಪ್ಪಲಿ ಕಿತ್ತೋಯ್ತು ಗೈಸ್ ನಂದು. ಒಂದು 5 ಮಿನಿಟ್ಸ್ ಚಪ್ಪಲಿ ಕೊಡೋ ಅಂದ್ರೆ ಸಾರಿ ಕಳ್ದೋಯ್ತು. ಚಪ್ಪಲಿ ಕೊಡೋ ಅಂದ್ರೆ ಹೋಗು ಶೂ ಹಾಕೋ ಅಂತಾನೆ. ಕಟ್ ಪಾಸ್ ಇಸ್ಕೊಡ್ಬೇಕಾ ನಾವು? ನನ್ನ ಹತ್ರ ಶೂ ಇಲ್ಲ. ನಿನ್ನ ಹತ್ರ ಶೂ ಇಲ್ಲ? ನನ್ನ ಹತ್ರ ಚೆನ್ನೈಯಲ್ಲಿ ಐತೆ ಶೂ. ಮುಚ್ಕೊಂಡು ನೀನು ಇವಾಗ ಹೇಳ್ದೆ ಶೂ ಗಲೀಜಾಗೈತೆ ಅಂತ. ಕೊಡ್ಲಿಲ್ಲ ತಾನೆ ಈ ಓಲ್ಡ್ ಆಟಗಳೆಲ್ಲ ಬಿಟ್ಟಾಕೋ. ಗೈಸ್ ಮೊನ್ನೆ ಹಾಸ್ಪಿಟ್ಲಲ್ಲಿ ಬಾರೋ ಹೊಟ್ಟೆ ಹಸ್ತೈತೆ ಅಂದ್ರೆ ಏನಂತಾನೆ, ಅಣ್ಣ ನಿದ್ದೆ ಮಾಡ್ಬಿಟ್ಟಿದ್ದೆ. ಅಲ್ಲ ಬಾತ್ರೂಮ್ ಅಲ್ಲಿ ಇದ್ನಂತೆ 1 hour. ನೋಡ್ರಿ ನಿದ್ದೆ ಮಾಡ್ಕೊಂಡ್ ಕೂತವ್ನೆ. ಯಾರು ಹೇಳಿದ್ರು? 1 hour ಬಾತ್ರೂಮ್ ಅಲ್ಲಿ ಏನ್ ಮಾಡ್ತಾನೆ? 1 hour ಅಲ್ಲ ನಾನು ಇದ್ದಿದ್ದು. ನಾನು ಹೋಗಿ 25 ಮಿನಿಟ್ಸ್. ನಾನು ಕಾಲ್ ಮಾಡಿ 1 hour. ನಮ್ಮಮ್ಮ ಕೂಡ ನೀನು ಕಾಲ್ ಮಾಡಿದ್ರು. ಆ 1 hour ಆದ್ಮೇಲೆ ಮತ್ತೆ ಕಾಲ್ ಮಾಡ್ದಾಗ ನೀನ್ ಎತ್ತಿದ್ದು ನಾ ಎಲ್ಲ ಅಂತ. ಅದು ಬಾತ್ರೂಮ್ ಅಲ್ಲಿ ಇದ್ದೆ ನಾನು. ಬಿಟ್ಟಾಕಿ ಅಷ್ಟೇ ಗೈಸ್. ಇವಾಗ ಹೊಸಕೋಟೆಗೆ ಹೋಗ್ಬೇಕು, ಸುದ್ಮೇಲೆ ಹೋಗ್ಬೇಕಾಯ್ತಿ. ನನ್ನ ಮಗ ನೋಡ್ರೆ ಲೇಟ್ ಮಾಡ್ತಾವ್ನೆ. ರೈಸ್ ಮಾಡಿ ಏನ್ ಮಾಡಿ ರೈಸ್ ಮಾಡಿ. ನಮ್ಮ ಅಣ್ಣ ಹೊಸ ಚಾಲೆಂಜ್ ಮಾಡ್ತಾರೆ, ನಿಮ್ಗೋಸ್ಕರ ಒಂದು ಹಾಡಾಡ್ತಾರೆ. ಏನಂತೀರಾ? ಕಾಂತ ಕಾಪಿರೈಟ್ಸ್ ಬರುತ್ತೆ. ಒಂದು ಸಾಂಗ್ ಹಾಕಿದ್ದೆ, ಅದು ಅಯ್ಯಪ್ಪ ಸ್ವಾಮಿ ಸಾಂಗ್ ಹಾಕೊಂಡಿದ್ದೆ ವ್ಲಾಗ್ ಅಲ್ಲಿ. ನೋಡಿದ್ರೆ ಕಾಪಿರೈಟ್ಸ್ ಬಂದ್ಬಿಡೋದ? ಅಯ್ಯೋ, ಅದಕ್ಕೆ ಡಿಲೀಟ್ ಮಾಡಿ ಎಲ್ಲ ಇದು ಮಾಡಿದ್ದೆ. ಅಷ್ಟೇ ಗೈಸ್, ಸಿಗೋಣ ಇವಾಗ. ಗೈಸ್ ಯಾವ್ದಾದ್ರು ಚಾಲೆಂಜ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನಮ್ಮ ಹಳೆ ಫ್ರೆಂಡ್ ಒಬ್ಳಿದ್ಲು ಅಂಕಿತಾ ಅಂತ, ಅವಳು ಮನೆಗೆ ಹೋಗ್ಬಿಟ್ಟು ಮಾಡಬೇಕು ಅಂತ ಅನ್ಕೊಂತ ಇದ್ವಿ. ನೋಡೋಣ ಏನು ಮಾಡ್ತಾ ಏನಾಗುತ್ತೋ ಆಗಲಿ. ಒಳ್ಳೆ ಯಾವ್ದಾದ್ರು ಒಳ್ಳೆ ಚಾಲೆಂಜು, ಒಳ್ಳೆ ವಿಡಿಯೋ ಮಾಡೋಣ. ಗುಡ್ ಮಾರ್ನಿಂಗ್ ಗೈಸ್, ಸಾರಿ ಗುಡ್ ಈವ್ನಿಂಗ್ ಗೈಸ್. ಸೊ ಗೈಸ್ ಹೊಸಕೋಟೆಗೆ ಬಂದ್ವಿ. ಹೊಸಕೋಟೆಗೆ ಬಂದು ಒಬ್ಬರನ್ನ ಮೀಟ್ ಮಾಡಿದ್ವಿ. ಯಾರು ಅಂತ ಫೋಟೋ ಹಾಕ್ತೀನಿ, ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡಿ. ಅವ್ರನ್ನ ಮೀಟ್ ಮಾಡಿ ಸ್ವಲ್ಪ ಕೆಲಸ ಇತ್ತು, ಅದ್ರ ಬಗ್ಗೆ ಮಾತಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಹೇಳ್ಬೇಕಂದ್ರೆ ಎಷ್ಟು ಸ್ಮೂತಾಗಿ ಲೈಕ್ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಲ್ವೇನ ಅವರು. ಊಟ ಕೊಟ್ರು. ಊಟ ಬಿಡಿ, ಮಾತಾಡೋದು ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅವರು. ನಾವು ವಿಡಿಯೋದಲ್ಲಿ ನೋಡೋಕ್ಕೆ ಫುಲ್ ರಫ್ ಆ್ಯಂಡ್ ಟಫ್ ಆಗಿದ್ದಾರೆ ಅನ್ಕೊಬೋದು, ಬಟ್ ಎಲ್ಲ ಚೆನ್ನಾಗಿ ಮಾತಾಡ್ಸಿದ್ರು. ರಘುವಣ್ಣ ಆಗಿರ್ಬೋದು, ಇಲ್ಲ ಸೀನಣ್ಣ ಆಗಿರ್ಬೋದು, ಇಬ್ಬರು ಸಿಕ್ಕಿದ್ರು, ಇಬ್ಬರು ಚೆನ್ನಾಗಿ ಮಾತಾಡ್ಸಿದ್ರು. ಸೊ ಒಂದು ಕೆಲಸದ ಮೇಲೆ ಬಂದಿದ್ದೀವಿ ಗೈಸ್. ಹೋಪ್ಫುಲಿ ಆ ಕೆಲಸ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ, ನೋಡಬೇಕು. ಸೊ ಆದರೆ ಎಲ್ಲ ಒಳ್ಳೆಯದೇ. ಜಿಮ್ಮಿಗೆ ಹೋಗ್ಬೇಕು, ಯಾಕಂದರೆ ಇವತ್ತು ತಿನ್ಬಿಟ್ಟಿದ್ದೀವಿ, ಸರಿಯಾಗಿ ತಿಂದಿದ್ದೀವಿ. ಅವರು ಪಾಪ ಆರ್ಡ್ರ್ ಮಾಡಿದ್ರು, ಇಲ್ಲ ಅನ್ನಂಗೂ ಇಲ್ಲ ನಾವು. ಎಗ್ ರೈಸು, ಆಮೇಲೆ ಚಿಕನ್ ವಿಂಗ್ಸ್ ಒಂದು 2 ಪೀಸು, ಅದೇನು ಅದರಲ್ಲೂ ಇರುತ್ತೆ ಅಂದ್ಕೊಳ್ಳಿ, ಒಂದು 400 ಕ್ಯಾಲರಿ. ಇನ್ನೂ ಏನೇ ಥರ ಅಪ್ಡೇಟ್ ಇದ್ದರೆ ನಾನು ಯಾಕೆ 2 ದಿನ ವ್ಲಾಗ್ ಮಾಡಿಲ್ಲ ಅಂದ್ಬಿಟ್ಟು, ಆದರೆ ಈ ವ್ಲಾಗಲ್ಲಿ ಹಾಕ್ತೀನಿ, ಇಲ್ಲಾಂದರೆ ನಾಳೆ ವ್ಲಾಗಲ್ಲಿ ಸ್ಟಾರ್ಟಿಂಗಲ್ಲೇ ಹಾಕ್ಬಿಡ್ತೀನಿ. ಓಕೆನಾ? ನೋಡೋಣ ಯಾವಾಗ ಆಗುತ್ತೋ ಅವಾಗ ಹೇಳ್ತೀನಿ. ಸೊ ಕೀಪ್ ಸಪೋರ್ಟಿಂಗ್. ನನ್ನ ಜೊತೆ ದಿ ಮ್ಯಾನ್ ಲೋಹಿತ್, ದೂದ್, ಜಯಂತ್ ಈ ಸೈಡ್ ಬಾ, ಜಯಂತು, ಆಮೇಲೆ ನಾನು 4 ಜನ ಬಂದಿದ್ವಿ ನಮ್ಮ ಘಟ ತಾರಲ್ಲಿ. ಇವಾಗ ಓಡ್ತಾ ಇದ್ದೀವಿ. ಸಿ ಯು. ಗೈಸ್ ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಈವ್ನಿಂಗ್ ಅಲ್ಲ, ಗುಡ್ ನೈಟ್ ಗೈಸ್. ಏನು ಗೊತ್ತಾ ಸೀನ್ ಅಂದರೆ, ಇವಾಗ ಜಸ್ಟು ನಾವು ಮನೇಲಿ ಕೂತಿದ್ದೆ. ನಮ್ಮಮ್ಮ ಸ್ವಲ್ಪ ಐಟಮ್ಸ್ ಹೇಳಿದ್ರು ತಗೊಂಬ ಹೋಗೋ ಅಂತ. ನನಗೆ ಅವೆಲ್ಲ ಪೇಷನ್ಸ್ ಇಲ್ಲ ಅಂದ್ಬಿಟ್ಟು ನಾನು ಬರೀ ಒಂದು ಎಣ್ಣೆ ತಗೊಳಕ್ಕೆ ಡಿಮಾರ್ಟಿಗೆ ಬಂದಿದ್ದೀನಿ. 3 ಕಿಲೋಮೀಟರ್ಸ್, ಅದು ಇಷ್ಟಲ್ಲಿ 3 ಕಿಲೋಮೀಟರ್ಸ್ ಒಂದು ಎಣ್ಣೆ ತಗೊಂಬರೋಕ್ಕೆ. ಏನಂತೀರ ಈ ದೌಲತ್ತಿಗೆ, ನೀವೇ ಹೇಳ್ರಿ. ಏನಿಲ್ಲ ಗೈಸ್, ಇಷ್ಟೊತ್ತು ಬಂದು ರೆಸ್ಟ್ ಮಾಡ್ತಾಯಿದ್ವಿ. ಆಮೇಲೆ ನಮ್ಮಮ್ಮ ಹಿಂಗೆ ಹೇಳಿದ್ರು ಅಂದ್ಬಿಟ್ಟು ದೂಧನ ಕಳಿಸಿ ಇವಾಗ ಡಿಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಡಿಮಾರ್ಟಲ್ಲಿ ಹೋಗಿ ಒಂದು ಎಣ್ಣೆ ತಗೊಂಬಿಟ್ಟು, ಇದು ಅಡುಗೆ ಎಣ್ಣೆ ತಗೊಂಡು ಆಮೇಲೆ ಏನು ಮಾಡೋದು ನೋಡಬೇಕು. ಗುಡ್ ಮಾರ್ನಿಂಗ್ ಗೈಸ್. ಸೊ ಗೈಸ್, ನಿನ್ನೆ ಬಂದು ವೀಡಿಯೋನ ಎಂಡ್ ಮಾಡೋಕ್ಕಾಗಿಲ್ಲ. ಬಂದು ಸ್ವಲ್ಪ ಟ್ಯಾಬ್ಲೆಟ್ ಹಾಕೊಂಡು ಮಲ್ಕೊಂಬಿಟ್ಟೆ, ಅದಕ್ಕೋಸ್ಕರ ವೀಡಿಯೋನ ಎಂಡ್ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಬೆಳಗ್ಗೆ ಎಂಡ್ ಮಾಡ್ತಾಯಿದ್ದೀನಿ ವೀಡಿಯೋನ. ನಿನ್ನೆ ಸ್ವಲ್ಪ ಕೆಲಸದ ಮೇಲೆ ಹೋಗಿ ಎಲ್ಲ ಮಾತುಕತೆ ಆಗಿ ಇವಾಗ ಬಂದು ನೆನ್ನೆ ಮಲ್ಕೊಂಬಿಟ್ಟೆ, ಫುಲ್ ಟಯರ್ಡಾಗಿ ಹೋಗಿತ್ತು.
ಅಷ್ಟೇ ಗೈಸ್, ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಮ್ಯಾಕ್ಸಿಮಮ್ ಶೇರ್ ಮಾಡಿ, ಸೊ ದಟ್ ಬೇರೆಯವ್ರು ಕೂಡ ನನ್ನ ವೀಡಿಯೋನ ನೋಡ್ಬೋದು, ನಮ್ಮ ಚಾನೆಲ್ನ ಬೇಗ ಬೆಳೆಸ್ಬೋದು ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಗುಡ್ ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.